ಒಮ್ಮೊಮ್ಮೆ ಮಣ್ಣಾಗ್ತವೆ. ಆದರೆ ಮರದ ಕೊಂಬೆ ಬಿದ್ದು ಸಾವನ್ನಪ್ಪಿದ ಅಕ್ಷಯ್ ಸಾವು ಬಿಬಿಎಂಪಿಯ ಅಕ್ರಮದ ಸತ್ಯವೊಂದನ್ನು ಬಿಚ್ಚಿಡುವ ಸೂಚನೆ ನೀಡಿದೆ. ಸತ್ತ ಮರಕ್ಕೂ ಬೆಲೆ ಕಟ್ಟಿದ್ದ ಬಿಬಿಎಂಪಿ ಅರಣ್ಯಾಧಿಕಾರಿಗಳ ಲಂಚದಾಹವೇ ಅಕ್ಷಯ್ನ ಸಾಯಿಸಿ ಬಿಡ್ತಾ ಅನ್ನೋ ಅನುಮಾನ. ಮರದ ಕೊಂಬೆ ಬಿದ್ದು ಅಕ್ಷಯ್ ಸಾವನ್ನಪ್ಪಲು ಭ್ರಷ್ಟ ಅಧಿಕಾರಿಗಳ ಲಂಚದಾಹ ಕಾರಣವಾಯಿತಾ? ಹೀಗೊಂದು ಪ್ರಶ್ನೆ ಬಿಬಿಎಂಪಿ ಅರಣ್ಯ ಅಧಿಕಾರಿಗಳ ಸುತ್ತ ಗಿರ್ಕಿ ಹೊಡೆಯುತ್ತಿದೆ. ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಮಾಡ್ತಿರೋ ಗಂಭೀರ ಆರೋಪವೊಂದು ಅಕ್ರಮದ ಅಸಲಿಯತ್ತೊಂದನ್ನ ತೆರೆದಿಡ್ತಿದೆ. ಅಕ್ಷಯ್ನ ಬಲಿ ಪಡೆದ ಮರದ ಸುತ್ತ ಅನುಮಾನದ ಹುತ್ತ. ಮರದ ತೆರವಿಗೆ 12 ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟಿದ್ದ ಆರೋಪ. ಅಕ್ಷಯ್ನ ಬಲಿ ಪಡೆದ ಕೊಂಬೆ ಹಾಗೂ ಮರದ ತೆರವಿಗೆ ಸ್ಥಳೀಯರು ಬಿಬಿಎಂಪಿ ಅರಣ್ಯಾಧಿಕಾರಿಗಳಿಗೆ ಮನವಿ ಮಾಡಿದ್ರು. 2021, 2024, 2025ರಲ್ಲಿ 3 ಬಾರಿ ಈ ಮರದ ಕೊಂಬೆಯಿಂದ ಅವಾಂತರ ಸೃಷ್ಟಿಯಾಗಿದ್ದರಿಂದ ತೆರವಿಗೆ ಮನವಿ ಮಾಡಲಾಗಿತ್ತು. ಆದರೆ ಮರ ಹಾಗೂ ಮರದ ಕೊಂಬೆ ತೆರವಿಗೆ ಅಧಿಕಾರಿಗಳು ಪಕ್ಕದ ಸೈಟ್ ಹೊಂದಿರುವ ದಂಪತಿ ಬಳಿ 12 ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟಿದ್ರಂತೆ. ವಿದೇಶದಲ್ಲಿ ನೆಲೆಸಿರುವ ದಂಪತಿ ದುಡ್ಡು ಕೊಡಲು ಹಿಂದೇಟು ಹಾಕಿದ್ರು ಅಂತ ಸ್ಥಳೀಯರು ತಿಳಿಸಿದ್ದಾರೆ. ಅಲ್ಲದೆ ಅಕ್ಷಯ್ ಗಾಯಗೊಂಡ ಬಳಿಕ ಮರದ ಕೊಂಬೆ ಕಟ್ ಮಾಡಿರುವ ಬಿಬಿಎಂಪಿ ಅಧಿಕಾರಿಗಳು ಆ ಸೈಟ್ ಕಡೆ ಇರೋ ಮರದ ಕೊಂಬೆಯನ್ನ ಮಾತ್ರ ಹಾಗೆ ಬಿಟ್ಟು ಉಳಿದೆಲ್ಲ ಕಡೆ ಮರದ ಕೊಂಬೆಯನ್ನ ಕಟ್ ಮಾಡಿರುವ ಆರೋಪ ಕೇಳಿ ಬಂದಿದೆ. ಅವತ್ತು ಮರದ ಕೊಂಬೆ ಕಟ್ ಮಾಡಿದ್ರೆ ಇವತ್ತು ಅಕ್ಷಯ್ ಸಾಯುತ್ತಿರಲಿಲ್ಲ ಅಂತ ಸ್ಥಳೀಯರು ಬಿಬಿಎಂಪಿ ಅರಣ್ಯ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ದಾರೆ. ಆ ನಿವೇಶನದವರು ಮನೆ ಕಟ್ಟೋದಕ್ಕೆ ತಯಾರಿ ಮಾಡ್ಕೊಂಡಿದ್ದಾರೆ. ಅವ್ರ ಹತ್ರ ಇವ್ರದ್ದು ಏನೋ ಒಂದು ವ್ಯವಹಾರ ಈ ಮರ ತೆಗೆಯೋದಕ್ಕೆ. ಇದು ಸುಮಾರು 2 ವರ್ಷ ನಡೀತಾ ಇದೆ. ನಮ್ಗೆ ಯಾರಿಗೂ ಗೊತ್ತಿಲ್ಲ. ಇದರಲ್ಲಿ ಎಷ್ಟೋ ಒಂದಿಷ್ಟು ಹಣಕಾಸಿನ ವ್ಯವಹಾರನೂ ಆಗಿದೆ ಅಂತ ಇಲ್ಲೆಲ್ಲ ಕಡೆ ಸುದ್ದಿ ಹರಿದಾಡ್ತಿದೆ ಇವಾಗ. ಬಿಬಿಎಂಪಿ ಡಿಸಿಎಫ್ ಬಿಎಲ್ಜಿ ಸ್ವಾಮಿ ಎತ್ತಂಗಡಿ. ಮರದ ಬಗ್ಗೆ ಸ್ಥಳೀಯರು ದೂರು ಕೊಟ್ಟರು. ಬಿಬಿಎಂಪಿ ಅರಣ್ಯಾಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದರ ಬಗ್ಗೆ ನ್ಯೂಸ್ ಫಸ್ಟ್ ನಿರಂತರವಾಗಿ ಸುದ್ದಿ ಬಿತ್ತರಿಸಿತ್ತು. ಇದರಿಂದ ಎಚ್ಚೆತ್ತ ರಾಜ್ಯ ಸರ್ಕಾರ ಬಿಬಿಎಂಪಿ ಡಿಸಿಎಫ್ ಬಿಎಲ್ಜಿ ಸ್ವಾಮಿಗೆ ಯಾವುದೇ ಹುದ್ದೆ ನೀಡದೆ ಎತ್ತಂಗಡಿ ಮಾಡಿದೆ. ಒಟ್ನಲ್ಲಿ ಹೆಣ ಬಿದ್ರೂ ಪರವಾಗಿಲ್ಲ, ನಮಗೆ ಹಣವೇ ಮುಖ್ಯ ಅನ್ನೋ ಕೆಲ ಭ್ರಷ್ಟ ಅಧಿಕಾರಿಗಳಲ್ಲಿ ಮಾನವೀಯತೆ ಮರೆಯಾದಂತಿದೆ. ಅಧಿಕಾರಿಗಳ ಹಣದಾಹಕ್ಕೆ ಅಮಾಯಕ ಜೀವಗಳು ಬಲಿಯಾಗ್ತಿರೋದಕ್ಕೆ ಇನ್ನಾದ್ರೂ ಬ್ರೇಕ್ ಬೀಳಬೇಕಿದೆ. ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.